ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಾವು ಬಗೆ ಬಗೆ ರೀತಿಯ ತಿಂಡಿಗಳನ್ನ ತಿನ್ನೋದ್ರಿಂದ ಅಥವಾ ಬಗೆ ಬಗೆ ರೀತಿಯ ಖಾದ್ಯವನ್ನು ತಿನ್ನೋದ್ರಿಂದ ಏನೋ ಖುಷಿ ಅನಿಸುತ್ತೆ. ಹಾಗೆ ಒಂದು ಹೊಸ ರುಚಿಯನ್ನು ನಾವು ತಿಂದಾಗ ಅನಿಸುತ್ತೆ. ಇವತ್ತೊಂದು ಹೆಲ್ದಿ ಆಗಿರುವಂಥದ್ದು, ಹಾಗೆ ಒಂದು ಹೊಸ ರುಚಿನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನಮ್ಮ ಇದೇ ರೀತಿ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ಹಾಗೆ ವಿಡಿಯೋ ಮಿಸ್ ಮಾಡಿದ್ರೆ ನೋಡಲು ಸಹ. ನಾನು ಇವತ್ತು ನಿಮಗೆ ಹೇಳಿಕೊಟ್ಟಿರುವಂಥ ಒಂದು ಖಾದ್ಯ ಯಾವುದು ಗೊತ್ತಾ? ಇದು ಕೆಲವು ಗೊತ್ತಾಗಿರ್ಬೋದು ನೋಡಿ ಏನು ಅಂತೇಳಿ. ಇದು ಸೋಯಾಬೀನ್. ಸೋಯಾಬೀನ್ನಿಂದ ಒಂದು ರೆಸಿಪಿ ಮತ್ತು ಸೌಮ್ಯ ಮಾಡ್ತಿದ್ದಾಳೆ ಈಸಿಯಾಗಿ. ಎಂತ ಮಾಡೋದು? ಸೋಯಾಬೀನ್ ಇದು ಗೋಬಿ ಮಂಚೂರಿ ಮಾಡುವ ಅಂತ ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾವು ನಾರ್ಮಲ್ ಆಗಿ ಗೋಬಿ ಮಂಚೂರಿ ಅಂತ ಅನ್ಕೊಳ್ಳಿ ನಮಗೆ ನೆನಪಾಗೋದೇ ಗೋಬಿದು. ಬಟ್ ಸೋಯಾಬೀನ್ ಮಾಡೋದ್ರಿಂದ ಇನ್ನೂ ಒಂದು ಸೂಪರ್ ಆಗಿರ್ತದೆ, ಹೊಸ ರುಚಿ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಅಪ್ಡೇಟ್, ಜಸ್ಟ್ ನಾವು ಇಲ್ಲಿ ಜಸ್ಟ್ ನಿಮಗೆ ರೆಸಿಪಿನ ತೋರಿಸ್ತೀವಿ. ನಮ್ಮ ಸ್ವಲ್ಪ ಫನ್ನಿ ಆಗಿರುವಂಥದ್ದು ಅಥವಾ ನಾವು ಅಡಿಗೆಲ್ಲ ಮಾಡೋ ಹೇಗೆಲ್ಲ ಮಾಡ್ತೀವಿ ನಾವು ನೋಡ್ಬೇಕಂತಂದ್ರೆ ಕರಾವಳಿ ಕಪ್ಪಲ್ ನಾನು ಇದರ ವ್ಲಾಗ್ನ ಹಾಕಿರ್ತೀನಿ. ನೀವು ಅದರಲ್ಲಿ ನಮ್ಮ ವಿಡಿಯೋ ನೋಡ್ಬೋದು. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬನ್ನಿ ನಾವೀಗ ಮಾಡೋದು ಹೇಗೆ ಅಂತ ನೋಡೋಣ. ಸ್ನೇಹಿತರೆ, ನಾವೊಂದು ಪಾತ್ರದಲ್ಲಿ 3 ಲೋಟದಷ್ಟು ನೀರನ್ನ ಇಟ್ಟಿದ್ದೀವಿ. ನೀರನ್ನ ಇಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಒಂದು ವೇಳೆ ನಿಮ್ಮ ಹತ್ರ ಬಿಸಿ ನೀರು ಆಲ್ರೆಡಿ ಇದೆ ಅಂತಂದ್ರೆ ನೀವು ಆ ಬಿಸಿ ನೀರಲ್ಲಿ ಹಾಕ್ಬಹುದು. ಹಾಕೇನು ಮಾಡ್ಲಿಕ್ಕೆ ಅದು ಇದನ್ನ ಹಾಕಿ ಒಂದು 5 ನಿಮಿಷ ಇಡಬೇಕು. ನಾವಿಲ್ಲಿ ಗೋಬಿ ಮಾಡಲಿಕ್ಕೆ ನಮಗೆ ಶುಂಠಿ ಬೇಕು, ಒಂದು ಇಷ್ಟು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದಿಷ್ಟು ಕೊತ್ತಂಬರಿ ಸೊಪ್ಪು. ನಮ್ಮ ಹತ್ರ ಕಮ್ಮಿ ಇದೆ, ನಾವು ಇಷ್ಟ ಹಾಕೊಳ್ತಿದ್ವಿ. ಜಾಸ್ತಿ ಇದ್ದವ್ರು ಜಾಸ್ತಿ ನೀವು ಸಹ ಹಾಕೋಬಹುದು. ಈಗ ನೋಡಿ, ಇಲ್ಲಿ ನೀರು ಆಲ್ರೆಡಿ ಕುದೀತಾ ಬಂತು. ಬಿಸಿ ಆದ್ರೆ ಸಾಕು. ಬಿಸಿ ಆಯ್ತು, ಕುದಿಬೇಕಂತಿಲ್ಲ, ಬಿಸಿ ಆಯ್ತು. ನೋಡಿ ನೋಡಿ ನೀವು ಗ್ಯಾಸ್ ಈಗ ಆಫ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಸುಮಾರು ಒಂದು 100 ಗ್ರಾಮ್ನಷ್ಟು ತಗೊಂಡಿದ್ದೀವಿ. ಯಾಕಂದ್ರೆ ಪ್ಯಾಕೆಟ್ ಅದು 200 ಗ್ರಾಮ್ ಇತ್ತು, ಅದರಲ್ಲಿ ಅರ್ಧ ತಗೊಂಡ್ವಿ. 100 ಗ್ರಾಮಿಗೆ ಬೇಕಾಗಿರುವಂಥ ಸಾಮಗ್ರಿನ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಇದನ್ನೀಗ ಈ ನೀರಿಗೆ ಹಾಕೊಳ್ಬೇಕು. ನೋಡಿ, ನಾವು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾವು ಆಮ್ಲೆಟ್ಗೆಲ್ಲ ಕಟ್ ಮಾಡ್ತೀವಲ್ಲ, ಯಾರು ಚಿಕ್ಕ ಚಿಕ್ಕ ಯಾವ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ. ನಾವು ಇದನ್ನು ಅದು ಸ್ವಲ್ಪ ಬೆಂದಿದಲ್ಲ ಏನು ಹೇಳ್ತಾರೆ, ನೀರು ಕ್ಲೀನಾಗಿ ಕುಡಿದಿದೆಯಾ ಅಂತ ನೋಡಬೇಕು ನಾವು ಅದನ್ನು. ನೋಡಿ ಈ ರೀತಿ ಸ್ಮೂತ್ ಆಗುತ್ತೆ. ನೋಡಿ ಈ ರೀತಿ ಒತ್ತದಾಗ ಕ್ಲೀನಾಗಿ ಅದು ಈ ರೀತಿ ನೀರು ಬಿಡಬೇಕು. ನೋಡಿ ಆಗ ಕ್ಲೀನಾಗಿ ಅದು ನೀರನ್ನ ಹೀರ್ಕೊಂಡಿದೆ ಅಂತ, ನೆಂದಿದೆ ಅಂತ ಅರ್ಥ ಆಗುತ್ತೆ. ಇದನ್ನು ನಾವೆಲ್ಲ ಏನು ತೆಗಿಬೋದು. ನೋಡಿ ಬಿಸಿ ಬಿಸಿ ಉಂಟಲ್ಲ, ಇದನ್ನು ಹಾಗೆ ತೆಗೆದು ನಾವು ತಣ್ಣೀರು ಇಟ್ಕೊಂಡಿದ್ದೀವಿ. ಈ ತಣ್ಣೀರಿಗೆ ಹಾಕಬೇಕು. ನಾವು ಸ್ವಲ್ಪ ತಣ್ಣಗಾಗತ್ತೆ. ಅದಾದ ನಂತರ ಅದನ್ನ ಕ್ಲೀನಾಗಿ ಏನು ಮಾಡ್ಲಿಕ್ಕೆ ಉಂಟು, ಹಿಂಡಬೇಕು. ಕ್ಲೀನಾಗಿ ನೀರು ತೆಗಿಬೇಕು, ಹಿಂಡ್ಲಿಕ್ಕೆ ಉಂಟು. 1-2 ಸಲ ಕ್ಲೀನ್ ಮಾಡಬೇಕು. ಅಂದರೆ ಅದು ಸ್ಮೆಲ್ ಇರ್ತದಲ್ಲ, ಕೆಲವರಿಗೆ ಅದು ಸ್ಮೆಲ್ ಇಷ್ಟ ಆಗಲ್ಲ, ನನಗಿಷ್ಟ ಆಗಲ್ಲ. ಅದರಿಂದ ನಾನೊಂದು 2 ಸಲ ತೊಳಿತೀನಿ ಅದನ್ನು. ನೋಡಿ ಈ ರೀತಿ ಕ್ಲೀನಾಗಿ ನಾವು ನೀರನ್ನೆಲ್ಲ ಹಿಂಡಿ ಪುನಃ ಇನ್ನೊಂದು ಪಾತ್ರೆಯಲ್ಲಿ ಇನ್ನೂ ಸ್ವಲ್ಪ ನೀರು ಇಟ್ಕೊಂಡಿದ್ವಿ. ಇದು ಸಹ ತಣ್ಣಗಿರೋ ನೀರನ್ನೇ ಇದಕ್ಕೆ ಹಾಕೋಬೇಕು. ಈ ರೀತಿಯಾಗಿ ಎಲ್ಲದನ್ನ ಹಿಂಡಿ ಇದಕ್ಕೆ ಹಾಕಬೇಕು ನೀರನ್ನು. ಪುನಃ ಇದರಲ್ಲಿ ಸಹ ನಾವು ಹಾಕಿದ ನಂತರ ಇದನ್ನು ಪುನಃ ನೀರು ಹಿಂಡಿ ಬೇರೆ ಒಂದು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕಿಟ್ರೆ ಆಯಿತು. ಸ್ನೇಹಿತರೆ, ಈ ರೀತಿಯಾಗಿ ಒಂದು ಬೌಲ್ ತಗೊಳ್ಳಿ. ಆ ಬೌಲಿಗೆ ನಾವಿಲ್ಲಿ 4 ಸ್ಪೂನಷ್ಟು ಕಬಾಬ್ ಪುಡಿನ ಹಾಕ್ತಿದ್ದೀವಿ. ಒಂದು ವೇಳೆ ನಿಮಗೆ ಹತ್ರ ಮೆಣಸಿನ ಹೊಡಿದ್ರೆ ಮೆಣಸಿನ ಯೂಸ್ ಮಾಡ್ಕೋಬೋದು. ಬಟ್ ನಾವು ಕಬಾಬ್ ಪುಡಿನ ಹಾಕೊಳ್ತಿದ್ದೇವೆ. 5 ಸ್ಪೂನ್ ಆಗ್ತದೆ. ಸ್ನೇಹಿತರೆ, ಇಲ್ಲೊಂದು ಅರ್ಧ ಸ್ಪೂನಷ್ಟು, ಮುಕ್ಕಾಲು ಸ್ಪೂನಷ್ಟು ನಾವು ಜೀರಿಗೆ ಮತ್ತು ಕೊತ್ತಂಬರಿನ ಪುಡಿ ಮಾಡಿ ಇಟ್ಟಿದ್ದೀವಿ, ಅದನ್ನು ಹಾಕೊಳ್ತಿದ್ದೇವೆ. 2 ಸೇರಿ ಮುಕ್ಕಾಲು ಸ್ಪೂನಷ್ಟು ಇರೋದು. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕೊಳ್ಳಿ. ನಾವಿದಕ್ಕೆ 2 ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕೊಳ್ತಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಅಕ್ಕಿ ಪುಡಿ ಹಾಕಿದರೆ ಇನ್ನೂ ಒಳ್ಳೆಯದು. ಅಕ್ಕಿ ಪುಡಿ ಇಲ್ಲದಿದ್ರೆ ನೀವು ಕಾರ್ನ್ ಫ್ಲೋರ್ನ ಹಾಕೊಳ್ಳಿ. ನಾವೊಂದಿಷ್ಟು ಜೀರಿಗೆನ ಹಾಕೊಳ್ತಿದ್ದೇವೆ. ನಮಗೆ ಅದು ಜೀರಿಗೆ ಹಾಕದೆ ಏನೂ ಸಮಾಧಾನ ಅನಿಸಲ್ಲ. ಹುಡಿ ಹಾಕಿದ್ರೂ ಸಹ ಸ್ವಲ್ಪ ನಾವು ಜೀರಿಗೆನ ಹಾಕೊಳ್ತೀವಿ ಎಕ್ಸ್ಟ್ರಾ. ನೋಡಿ ಇಷ್ಟು ಇಂಗು ಹುಡಿನ ಹಾಕೊಳ್ಳಿ. ನಿಮ್ಮ ಹತ್ರ ಒಂದು ವೇಳೆ ಇಂಗು ಈ ಹರಳು ಬರುತ್ತಲ್ಲ, ಹರಳು ಇಂಗಿದ್ರೆ ನೀವು ಅದನ್ನು ನೀರು ಮಾಡಿ ಹಾಕಿ. ನಾವಿಲ್ಲಿ ಪೌಡರ್ ಇರೋದ್ರಿಂದ ಹಾಗೆಯೇ ಹಾಕಿದ್ದೇವೆ. ನಾವೀಗ ಸ್ವಲ್ಪ ನೀರನ್ನು ಹಾಕೊಳ್ತಿದ್ದೇವೆ ಇದನ್ನು ಕಲಿಸ್ಲಿಕ್ಕೋಸ್ಕರ. ನೀವು ನೀರು ನೋಡಿ ಹಾಕೋಬೇಕಾಗತ್ತೆ. ಎಷ್ಟಪ್ಪ ಬರಬೇಕು ಅದು ತೋರಿಸ್ತೀನಿ, ನಾನು ಕೈಯಲ್ಲೇ ಮಾಡ್ತೀನಿ. ನಾನು ನೋಡಿ ಈ ರೀತಿ ಕೈಯಲ್ಲಿ ಕ್ಲೀನಾಗಿ ಕಲಿಸ್ಕೋಬೇಕು. ತುಂಬ ನೀರು ಆಗಬಾರ್ದಲ್ಲ, ತುಂಬ ನೀರು ಆಗಬಾರ್ದು. ಸ್ನೇಹಿತರೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ. ಈ ರೀತಿಯಾಗಿ ಇಷ್ಟು ದಪ್ಪವಾಗಿ ನೀವು ಕಲಿಸ್ಕೋಬೇಕು. ಇದಕ್ಕೀಗ ನಾವು ಆಲ್ರೆಡಿ ನೆನೆಸಿಟ್ಟಿದಂತಹ
ಸೋಯಾಬೀನ್ನ ಹಾಕೊಳ್ತಿದ್ದೇವೆ. ಅದೆಲ್ಲವನ್ನು ಹಾಕಿ ಇದನ್ನು ಕ್ಲೀನಾಗಿ ನಾವು ಕೋಟಿಂಗ್ ಆಗೋ ರೀತಿ ಕಲಿಸ್ಕೋಬೇಕು. ಕ್ಲೀನಾಗಿ ಎಲ್ಲದೂ ಕೋಟಿಂಗ್ ಆಗಬೇಕು. ನೀವು ಕಲಸೋ ಮುಂಚೆ ಎಷ್ಟು ಸಾಧ್ಯನೋ ಅಷ್ಟು ನೀರನ್ನ ಕ್ಲೀನಾಗಿ ತೆಗಿಬೇಕು. ನಮಗೆ ಸ್ಪಂಜಿ ಥರ ಅದರಲ್ಲಿ ನೀರು ಹಿಡಿದಿರುತ್ತೆ, ಅದನ್ನು ಕ್ಲೀನಾಗಿ ತೆಗಿಬೇಕು. ಅದೇ ರೀತಿ ಕಲಿಸ್ಕೋಬೇಕು. ವಾಹ್, ಆ ಸ್ಮೆಲ್ ಕೇಳುವಾಗಲೇ ತಿನ್ಬೇಕು ಅನ್ಸುತ್ತೆ. ಇಲ್ಲ, ಆ ಕಬಾಬ್ ಪೌಡರ್ ಸ್ಮೆಲ್ ಇದೆ, ತುಂಬ ಚೆನ್ನಾಗಿದೆ. ಇದೇ ಕಲಸಿ ಆಯಿತು. ಇದಕ್ಕೆ ನಾವೀಗ ಮುಚ್ಚಿ ಒಂದು 5ರಿಂದ 10 ನಿಮಿಷಗಳ ಕಾಲ ಇಟ್ಬಿಡುವ ಅಷ್ಟೇ. ನಾವಿಲ್ಲಿ ಸೋಯಾಬೀನ್ನ ಕಾಯಿಸ್ಕೊಳ್ಳಿಕ್ಕೆ ಕರಿಲಿಕ್ಕೆ ಈ ರೀತಿಯಾಗಿ ಎಣ್ಣೆ, ಒಂದು ಪಾತ್ರೆಗೆ ಎಣ್ಣೆನ ಹಾಕೊಳ್ತಿದ್ದೀವಿ. ಇದು ತೆಂಗಿನ ಎಣ್ಣೆ. ನೀವು ತೆಂಗಿನ ಎಣ್ಣೆ ಹಾಕೋಬೋದು, ಇಲ್ಲಾಂದ್ರೆ ಸನ್ಫ್ಲವರ್ ಆಯಿಲ್, ಯಾವ್ದು ನೀವು ಯೂಸ್ ಮಾಡ್ತೀರೋ ಆ ಎಣ್ಣೆನ ಹಾಕ್ಕೊಳ್ಳಿ. ನಮ್ಮದೊಂದು ಸಣ್ಣ ಟಿಪ್ಸ್ ಅಂತಂದರೆ, ನೀವು ಸನ್ಫ್ಲವರ್ ಆಯಿಲೆಲ್ಲ ಯೂಸ್ ಮಾಡೋದಕ್ಕಿಂತ ಈ ತೆಂಗಿನ ಎಣ್ಣೆ ಅಥವಾ ನಿಮಗೆ ಯಾವುದು ನಿಮ್ಮ ಹತ್ತಿರದಲ್ಲಿ ಗಾಣದಲ್ಲಿ ಸಿಗುತ್ತೋ ಅಂಥ ಎಣ್ಣೆಯನ್ನು, ಕಲಬೆರಕೆ ಇಲ್ದಿರುವಂಥ ಎಣ್ಣೆನ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಎಣ್ಣೆ ಕಾದಿದೆ, ಈಗ ನಾವು ಈ ರೀತಿಯಾಗಿ ಹಾಕೋಬೇಕು. ಬಾ, ಎಣ್ಣೆ ಹಾರ್ತಾ ಉಂಟು, ಕೈಗೆ ಹಾಕಿ. ನೀರಿನ ಅಂಶ ಇರ್ತದೆ, ಅದಕ್ಕೆ ಜಾಸ್ತಿ ಹಿಂಡಬೇಕು ಅಂತ ಹೇಳಿ. ನೋಡಿ, ಈಗ ಇದು ಕ್ಲೀನಾಗಿ ಬೆಂದಿದೆ. ನೋಡಿ, ಈ ರೀತಿಯಾಗಿ ಕಲರ್ ಫುಲ್ ಚೇಂಜ್ ಆಗಿದೆ, ಬ್ರೌನ್ ಆಗಿದೆ. ಇದು ನಾವೀಗ ತೆಗೆದು ಒಂದು ಬೇರೆ ಪಾತ್ರಕ್ಕೆ ಹಾಕೋಬಹುದು. ಅದೇ ರೀತಿ ಉಳಿದಿರುವಂಥ ಎಲ್ಲ ಸೋಯಾಬೀನನ್ನು ಈ ರೀತಿ ಕರೀರಿ. ತುಂಬ ಎಣ್ಣೆ ಹಾರುತ್ತಾಯ್ತಾ, ಜಾಗ್ರತೆ ಮಾಡ್ಕೊಳ್ಳಿ ಕಣ್ಣೆಲ್ಲ. ನಾನು ಮೊಬೈಲ್ ಇಟ್ಕೊಂಡಿದ್ದೀನಿ, ಕೈಗೆಲ್ಲ ಹಾರ್ತಾ ಉಂಟು. ಹಾಗಾದರೆ ನೋಡಿ, ಎಲ್ಲ ಅದನ್ನು ನಾವು ಕಡ್ದಾಯಿತು. ಇವಾಗ ಒಂದು ಬಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವಿಲ್ಲಿ ಬಿಸಿ ಮಾಡಿ ಇಟ್ಟಿದ್ದೇವೆ. ಇದಕ್ಕೆ ನಾವಾಗಲೇ ಕಟ್ ಮಾಡಿಟ್ಟಂಥ ಬೆಳ್ಳುಳ್ಳಿನ ಹಾಕೋಬೇಕು. ಹಾಗೆಯೇ ಆವಾಗಲೇ ನಾವು ಕಟ್ ಮಾಡಿಟ್ಟಂಥ ಈರುಳ್ಳಿ, ಹಾಗೆಯೇ ಕಟ್ ಮಾಡಿಟ್ಟಂಥ ಶುಂಠಿ ಎಲ್ಲದನ್ನು ಸಹ ಇದಕ್ಕೆ ನಾವು ಹಾಕೋಬೇಕು. ಇದು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವಿದಕ್ಕೆ ಆಯಿಲ್ ಸಹ ಹೆಚ್ಚು ಹಾಕಲಿಲ್ಲ, 2 ಸ್ಪೂನಷ್ಟು ಆಯಿಲ್ನ ಹಾಕಿದ್ದು. ನಾವು ಆವಾಗಲೇ ಏನು ಫ್ರೈ ಮಾಡಿದ್ವಲ್ಲ ಅದೇ ಎಣ್ಣೆನ ಇದಕ್ಕೆ ಹಾಕಿದ್ದು. ನಾವು ಆವಾಗಲೇ ಮಸಾಲೆ ಕಲಸಿದ್ವಲ್ಲ ಅದರಲ್ಲಿ ಸ್ವಲ್ಪ ನೀರು ಹಾಕಿ ನಾವು ಅದನ್ನು ಕಲಸಿಟ್ಕೊಂಡಿದ್ದೀವಿ. ಇದಕ್ಕೀಗ ಸ್ವಲ್ಪ ನಾವು ಕಾರ್ನ್ಫ್ಲೋರ್ನ ಹಾಕೊಳ್ತಿದ್ದೇವೆ. ಜೊತೆ ಕ್ಲೀನಾಗಿ ಇದನ್ನು ನೀವು ಕಲಿಸ್ಕೋಬೇಕು. ಸ್ನೇಹಿತರೆ, ನಾವಿಲ್ಲಿ ದೊಡ್ಡದು ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಈ ಕ್ಯಾಪ್ಸಿಕಮ್ನ ನಾವು ಇದೇ ಬಣಲೆಗೆ ಹಾಕೊಳ್ಳೋಣ. ಇದನ್ನು ಸಹ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಕ್ಯಾಪ್ಸಿಕಮ್ ಏನು ತುಂಬ ಬೇಯಬೇಕಂತಿಲ್ಲ, ಸ್ವಲ್ಪ ಅರ್ಧಂಬರ್ಧ ಬೆಂದರೆ ಸಾಕು, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೀಗ ಟೊಮೆಟೊ ಸಾಸ್ನ ಹಾಕೋಬೇಕು. ನಾವು ಸುಮಾರು 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ನ ಹಾಕೊಳ್ತಿದ್ದೇವೆ. 1 ಟೀ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕೊಳ್ತಿದ್ದೇವೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೀಗ ನಾವು ಆವಾಗಲೇ ಕಲಸಿಟ್ಟಂತಹ ಕಾರ್ನ್ಫ್ಲೋರ್ ಎಲ್ಲ ಕಲಸಿದ್ವಲ್ಲ ಅದಕ್ಕೆ ಹಾಕೊಳ್ತಿದ್ದೇವೆ. ನಾವಿಲ್ಲಿ ಆ ಮಸಾಲ ವೇಸ್ಟ್ ಮಾಡೋದು ಬೇಡ ಅದಕ್ಕೋಸ್ಕರ ಅದಕ್ಕೆ ನೀರು ಹಾಕ್ತಿದ್ದೇವೆ. ನಿಮಗೆ ಬೇಡ ಅಂತ ನೀವು ಡೈರೆಕ್ಟಾಗಿ ಸ್ವಲ್ಪ ನೀರಿಗೆನೆ ಕಾರ್ನ್ಫ್ಲೋರ್ನ ಕಲಸಿ ಹಾಕೋದು ಅಥವಾ ಅಕ್ಕಿ ಹಿಟ್ಟನ್ನ ಕಲಸಿ ಹಾಕೋಬಹುದು. ಇದಕ್ಕೀಗ ನಾವು ಫ್ರೈ ಮಾಡಿಟ್ಟಂಥ ಸೋಯಾಬೀನ್ನ ನಾವು ಇದಕ್ಕೆ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡ್ಲಿಕ್ಕೆ ಹೋದ್ರೆ ನಾವು ಗೋಬಿ ಅಂತ ತಿಳ್ಕೋಬೇಕು, ಗೋಬಿ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತಿಂದ ಗೊತ್ತಾಗತ್ತೆ ಗೋಬಿಯಾ ಸೋಯಾನ ಅಂತ. ಇನ್ನೊಂದೇನಂದ್ರೆ ಅದಕ್ಕೆ ನಾವು ಯಾವುದೇ ರೀತಿ ಕಲರ್ನ ಹಾಕಲಿಲ್ಲ, ಯಾವುದು ಫುಡ್ ಕಲರ್ನ ಹಾಕದೇನೆ ಅದು ನ್ಯಾಚುರಲ್ ಆಗಿ ಬಂದಿದೆ. ನಾವು ಫುಡ್ ಕಲರ್ ಆಗಿದ್ರೆ ಸ್ವಲ್ಪ ಕೆಂಪು ಬರುತ್ತೆ, ಬಟ್ ಏನು ಟೇಸ್ಟ್ ಏನೋ ಡಿಫ್ರೆನ್ಸ್ ಆಗಲ್ಲ. ಇದಕ್ಕೆ ನಾವೀಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಿದ್ದೇವೆ. ನೋಡಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀವಿ. ಈಗ ನಾವಿಲ್ಲಿ ಗ್ಯಾಸ್ನ ಆಫ್ ಮಾಡಿದ್ದೇವೆ. ಇದನ್ನೀಗ ಒಂದು ಮುಚ್ಚಿ ಒಂದು 5ರಿಂದ 10 ನಿಮಿಷ ಕಾಲ ಇಟ್ಬಿಡುವ.
ಜಸ್ಟ್ ಕೊತ್ತಂಬರಿ ಸ್ವಲ್ಪ ಅದರಲ್ಲಿ ಹವೆಯಲ್ಲಿ ಬೇಯಲಿ ಅಂತ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ನಾವಿನ್ನು ಇದನ್ನು ಸರ್ವ್ ಮಾಡಿ ಇದನ್ನು ರುಚಿನ ಸವಿಬೋದು. ನೋಡೋಣ ರುಚಿ ಹೇಗಿದೆ ಅಂತ ನಿಮ್ಗೆ ನಾನು ಹೇಳ್ತೀನಿ. ಬಿಸಿ ಬಿಸಿಯಾದಂತಹ ಸೋಯಾಬೀನ್ ಗೋಬಿ ಮಂಚೂರಿ, ಸೋಯಾಬೀನ್ ಮಂಚೂರಿ. ಇದು ಗೋಬಿ ಅಂತ ಹೇಳಿದ್ರೆ ಗೋಬಿ ಬರುತ್ತೆ, ಸೋಯಾಬೀನ್ ಮಂಚೂರಿ. ಮಾಡಿದವಳೆ ಟೇಸ್ಟ್ ನೋಡ್ತಿದ್ದಾಳೆ. ಚೆನ್ನಾಗಿದೆ, ಒಮ್ಮೆ ಟ್ರೈ ಮಾಡಿ. ಚೆನ್ನಾಗಿದೆಯಾ? ಓಕೆ, ನೋಡೋಣ ನಾನೊಂದು ತಿಂತೀನಿ. ಎರಡುಂಟು. ಓಕೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಅವಳು ಮಾಡಿದ ಅಂತ ಹೇಳ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ಅವ್ರು ರೋಡ್ ಸೈಡ್ ತಿನ್ನೋದಕ್ಕಿಂತ ಇದು ಬೆಟ್ರ್ ಅಂತ ಹೇಳ್ಬೋದು ಆರೋಗ್ಯ ದೃಷ್ಟಿಯಿಂದ. ಮತ್ತು ಟೇಸ್ಟು ಅಲ್ಲಿನ ಟೇಸ್ಟ್ ನಮಗೆ ಅಷ್ಟೊಂದು ಸಿಗಲ್ಲ. ಯಾಕೆ ಅಂತಂದರೆ ಅಲ್ಲಿ ಟೇಸ್ಟಿಂಗ್ ಪೌಡ್ರನ್ನ ಬಳಸಿರ್ತಾರೆ. ನಮಗೆ ಆ ಟೇಸ್ಟಿಂಗ್ ಪೌಡ್ರ್ ತಿಂದು ಉಂಟಲ್ಲ, ಗೋಬಿ ಮಂಚೂರಿ ಅಥವಾ ಯಾವುದೇ ಮಂಚೂರಿ ತಿಂದರೆ ಅದರ ಟೇಸ್ಟ್ ಅದೇ ನಾವು ತಿಳ್ಕೊಂಬಿಟ್ಟಿದ್ವಿ. ಅದು ಹಾಗಾಗಿ ನಮ್ಗೆ ಇದು ತಿಂದ ಅನಿಸುತ್ತಾ, ಇಲ್ಲ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ನಮ್ಗೆ ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಖಂಡಿತವಾಗ್ಲು ಟ್ರೈ ಮಾಡಿ. ನಿಮಗೆ ಹೇಗಾಯಿತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು ಮಾತ್ರ, ಅದನ್ನ ಮರಿಬೇಡಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಸಿಂಪಲ್ ಆದಂತಹ ಸೋಯಾಬೀನ್ನ ಮಂಚೂರಿಯಾ ರೆಸಿಪಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೊಡ್ತೀನಿ, ಲೈಕ್ ಕೊಡಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮಗೆ ಇಷ್ಟ ಆದರೆ ವಿಡಿಯೋನ ಶೇರ್ ಸಹ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.